ಹಲೋ, ಎಲ್ರಿಗೂ ನಮಸ್ಕಾರ. 2025 ಯುವ ಸಂಭ್ರಮ ಮತ್ತು ಯುವ ದಸರಾ. ಮೈಸೂರು ದಸರಾ ಸಂಸ್ಕೃತಿ, ಪರಂಪರೆ, ಶಕ್ತಿ ಮತ್ತು ಸಡಗರ. ಆದ್ರೆ ಈ ಹಬ್ಬದಲ್ಲಿ ಯುವ ಶಕ್ತಿಗೆ ಪ್ರತ್ಯೇಕವಾದ ವೇದಿಕೆಗಳಿದೆ. ಅದ್ಯಾವುದು ಅಂದ್ರೆ ಯುವ ಸಂಭ್ರಮ ಮತ್ತು ಯುವ ದಸರಾ. ಒಂದ್ ಕಡೆ ವಿದ್ಯಾರ್ಥಿ ಯುವಕರ ಸಾಂಸ್ಕೃತಿಕ ಪ್ರತಿಭೆ, ಇನ್ನೊಂದ್ ಕಡೆ ರಾಷ್ಟ್ರ ಪ್ರಸಿದ್ಧ ಕಲಾವಿದರುಗಳ ಸಂಗೀತ ಮಳೆ. ಸೊ ಹೇಗಿರುತ್ತೆ ಈ ವರ್ಷದ ಯುವ ಸಂಭ್ರಮ ಮತ್ತು ಯುವ ದಸರಾ ಅಂತ ತಿಳಿಸ್ಕೊಡ್ತೀನಿ. ಇನ್ಯಾಕ್ ತಡ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಯುವ ಸಂಭ್ರಮ ಮೈಸೂರಿನ ಮಾನಸ ಗಂಗೋತ್ರಿಯ ಓಪನ್ ಏರ್ ಥಿಯೇಟರ್ ಅಲ್ಲಿ ನಡೆಯೋ ಭವ್ಯ ಸಾಂಸ್ಕೃತಿಕ ಕಾರ್ಯಕ್ರಮ. ಇಲ್ಲಿ ಕಾಲೇಜು, ವಿಶ್ವವಿದ್ಯಾಲಯದ ಸಾವಿರಾರು ವಿದ್ಯಾರ್ಥಿಗಳು ನೃತ್ಯ, ಹಾಡು, ನಾಟಕ, ಜಾನಪದ ಕಲಾ ಪ್ರದರ್ಶನಗಳ ಮೂಲಕ ತಮ್ಮ ಪ್ರತಿಭೆಯನ್ನ ತೋರಿಸ್ತಾರೆ. ಇದು ಕೇವಲ ಮನರಂಜನೆ ಅಲ್ಲ, ಯುವಕರ ಆತ್ಮವಿಶ್ವಾಸವನ್ನ ಹೆಚ್ಚಿಸೋದಕ್ಕೆ, ಕನ್ನಡ ಮತ್ತು ಸಂಸ್ಕೃತಿಯನ್ನು ಪಸರಿಸುವ ಸೃಜನಶೀಲತೆಗೆ ವೇದಿಕೆ ನೀಡುವಂತ ಹಬ್ಬ. ಈ ಬಾರಿ 2025ರಲ್ಲಿ ಯುವ ಸಂಭ್ರಮ ಸೆಪ್ಟೆಂಬರ್ 10ರಿಂದಲೇ ಪ್ರಾರಂಭ ಆಗಿದೆ. ದಸರಾ ಉದ್ಘಾಟನೆಯ ಜೊತೆಗೆ ಆರಂಭಗೊಂಡು ಅಕ್ಟೋಬರ್ 2ರವರೆಗೆ ಪ್ರತಿದಿನ ಸಂಜೆ ಯುವ ಪ್ರತಿಭೆಗಳ ನೃತ್ಯ, ಸಂಗೀತ, ನಾಟಕಗಳ ಸಡಗರ ಮೈಸೂರು ಆಕಾಶವನ್ನು ಕಂಗೊಳಿಸ್ತಾ ಇದೆ. ಇನ್ನು ಯುವ ದಸರಾದ ಇತಿಹಾಸ ನೋಡೋದಾದ್ರೆ, ಯುವ ದಸರಾ ಯುವಕರಿಗೆ ಆಧುನಿಕ ಸಂಗೀತ, ಪಾಪ್, ಬಾಲಿವುಡ್, ಸ್ಯಾಂಡಲ್ವುಡ್ ಕನ್ಸರ್ಟ್ಗಳನ್ನ ನೀಡೋದಕ್ಕೆ ಈ ಯುವ ದಸರಾ ಪ್ರಾರಂಭ ಆಯಿತು. 2013ರಲ್ಲಿ ಸೋನು ನಿಗಮ್, ಶಾನ್, ಸುನಿಧಿ ಚೌಹಾಣ್ ವೇದಿಕೆಯನ್ನ ಹಂಚಿಕೊಂಡಿದ್ರು. 2018ರಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಉದ್ಘಾಟನೆ ಮಾಡಿ ಅದನ್ನ ದಸರಾದ ಪ್ರಮುಖ ಆಕರ್ಷಣೆ ಅಂತ ಘೋಷಣೆ ಮಾಡಿದ್ರು. ಹಾಗೆ 2023ರಲ್ಲಿ ಆಶಿಕಾ ರಂಗನಾಥ್ ಫ್ಯಾಷನ್ ಶೋ ಅಂಡ್ ಬೆನ್ನಿ ದಯಾಲ್ ಅವರ ಹಾಡುಗಳಿಂದ ಮೈದಾನ ನಾದಮಯವಾಯಿತು. 2024ರಲ್ಲಿ ಉತ್ತನಹಳ್ಳಿ ಮೈದಾನದಲ್ಲಿ ಶ್ರೇಯಾ ಘೋಷಾಲ್, ರವಿ ಬಸ್ರೂರು, ಬಾದ್ಶಾ ಅಂಡ್ ಎಆರ್ ರೆಹಮಾನ್ ಜೊತೆಗೆ ಇಳೆಯರಾಜ 5 ದಿನದ 5 ದಂತಕಥೆ ಅದು. ಆದ್ರೆ ಆ ಬಾರಿ ಟಿಕೆಟ್ ದರದ ವಿವಾದ ದೊಡ್ಡ ಚರ್ಚೆ ಆಗಿತ್ತು. ಹಣವಂತರ ಹಬ್ಬನ ಇದು ಅಂತೇಳಿ ಎಲ್ಲಾ ಕಡೆ ಪ್ರಶ್ನೆ ಕೇಳಿ ಬಂತು. ಈ ಬಾರಿಯ ದಸರಾ ವಿಶೇಷತೆಗಳೇನು ಅಂತ ನೋಡೋದಾದ್ರೆ, ಮೈಸೂರು ದಸರಾ 2025 ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ನಡೀತಾ ಇದೆ. ಹಾಗೆ ಯುವ ಸಂಭ್ರಮ ಸೆಪ್ಟೆಂಬರ್ 10ರಿಂದ ಅಕ್ಟೋಬರ್ 2ರವರೆಗೆ ಪ್ರತಿದಿನ ಸಾಯಂಕಾಲ ಮಾನಸ ಗಂಗೋತ್ರಿ ಓಪನ್ ಏರ್ ಥಿಯೇಟರ್ ನಲ್ಲಿ ನಡೆಯುತ್ತೆ. ಹಾಗೆ ಯುವ ದಸರಾ ಸೆಪ್ಟೆಂಬರ್ 28ರಿಂದ ಅಕ್ಟೋಬರ್ 2ರವರೆಗೆ ನಡೆಯೋ ನಿರೀಕ್ಷೆಗಳಿದೆ. ಸ್ಥಳ ಉತ್ತನಹಳ್ಳಿ ಮೈದಾನ ಅಥವಾ ಮಹಾರಾಜ ಕಾಲೇಜು ಮೈದಾನ. ಹಾಗೆ ಈ ಬಾರಿ ಸುನಿಧಿ ಚೌಹಾಣ್, ಅರ್ಜಿತ್ ಸಿಂಗ್, ಅನಿರುದ್ಧ್ ಮುಂತಾದ ಹೆಸರುವಾಸಿ ಕಲಾವಿದರ ಆಗಮನದ ನಿರೀಕ್ಷೆ ಇದೆ. ಸರ್ಕಾರದ ಘೋಷಣೆ ಏನು ಅಂತ ಹೇಳಿದ್ರೆ, ಈ ಬಾರಿ ಏರ್ ಶೋ, ಡ್ರೋನ್ ಶೋ, ಬೆಳಕು, ಧ್ವನಿ ಪ್ರದರ್ಶನಗಳು ದಸರಾ ಹಬ್ಬಕ್ಕೆ ಮತ್ತಷ್ಟು ಮೆರುಗು ನೀಡಲಿವೆ ಅನ್ನೋದು. ಇದೊಂದು ನಮ್ಮ ಪೀಳಿಗೆಯ ಹಬ್ಬ. ಪರಂಪರೆಗೂ ಆಧುನಿಕತೆಗೂ ಸೇರುವ ದಾರಿಯೇ ಯುವ ದಸರಾ ಮತ್ತು ಯುವ ಸಂಭ್ರಮ. 2025ರಲ್ಲಿ ನಾವು ಕೂಡ ಭಾಗಿಯಾಗೋಣ. ಮೈಸೂರಿನ ಹಬ್ಬವನ್ನು ಇತಿಹಾಸ ಪ್ರಸಿದ್ಧವಾಗಿಸೋಣ. ಏನಂತೀರಾ? ಹಾಗೆ ನಿಮ್ಮ ನೆನಪುಗಳೇನಿದೆ ಯುವ ದಸರಾ ಮತ್ತು ಯುವ ಸಂಭ್ರಮದ ಬಗ್ಗೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಕೆಲವೊಂದು ನೆನಪುಗಳನ್ನ ಶೇರ್ ಮಾಡ್ಕೊಬೇಕು ಅಂದ್ರೆ 2016, 17, 18ನೇ ಟೈಮಲ್ಲಿ ಅನ್ಸುತ್ತೆ ನಾನು ಮಾಡ್ಲಿಂಗ್ ಜಾಸ್ತಿ ಮಾಡ್ತಾ ಇದ್ದಂತ, ಮಾಡ್ಲಿಂಗ್ ನನ್ನ ಪ್ರೊಫೆಷನ್ ಆಗಿದ್ದಂತ ಟೈಮ್ ಅದು. ಆ ಟೈಮಲ್ಲಿ ನನಗೆ ಎಷ್ಟೊಂದು ಶೋಸ್ಗೆ, ಎಷ್ಟೊಂದು ಬೇರೆ ಬೇರೆ ರಾಜ್ಯಕ್ಕೆಲ್ಲ ಹೋಗ್ತಾ ಇದ್ದೆ. ಆದ್ರೆ ನಾನು ಮೈಸೂರು ದಸರಾದಲ್ಲಿ ಮಾಡೆಲ್ ಆಗಿ ಒಂದು ಫ್ಯಾಷನ್ ಶೋನಲ್ಲಿ ಕಾಣಿಸ್ಕೊಂಡ ಮೊದಲ ವರ್ಷ ನನ್ನ ಫ್ಯಾಮಿಲಿ ತುಂಬಾ ಎನ್ಕರೇಜ್ ಮಾಡಿದ್ರು. ಅಲ್ಲಿವರೆಗೂ ಮಾಡ್ಲಿಂಗ್ ಅಂದ ತಕ್ಷಣ ಏನೋ ಹೋಗ್ತಾಳೆ, ಶೋ ಮಾಡ್ತಾಳೆ, ಬರ್ತಾಳೆ ಅನ್ನೋ ತರ ಇದ್ದಿದ್ದ ಒಂದು ಭಾವನೆ. ಆ ಫ್ಯಾಷನ್ ಶೋ ನೋಡಿದಾಗ ಓಕೆ, ಅಲ್ಲಿ ಅವ್ರಿಗೆ ಎಕ್ಸಾಕ್ಟ್ ಆಗಿ ಗೊತ್ತಾಯ್ತು ಫ್ಯಾಷನ್ ಶೋ ಅಂದ್ರೆ ಏನು, ಮಾಡ್ಲಿಂಗ್ ಅಂದ್ರೆ ಏನು, ನನ್ನ ಮಗಳು ಏನ್ ಮಾಡ್ತಾಳೆ ಅನ್ನೋದು. ಸೊ ಹಾಗೆ ನನ್ನ ಫ್ಯಾಮಿಲಿಗೆ, ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಖುಷಿ ತಂದುಕೊಟ್ಟ ದಿನ ಅದು. ಹಾಗಾಗಿ 1 ವರ್ಷ ನಾನು ಫ್ಯಾಷನ್ ಶೋನಲ್ಲಿ ಭಾಗವಹಿಸಿದೆ. ಆನಂತರ ಸತತವಾಗಿ ಒಂದು 3-4 ವರ್ಷ ಕಂಟಿನ್ಯೂಸ್ ಆಗಿ ನಾನು ಫ್ಯಾಷನ್ ಶೋ ಮಾಡಿದೆ ನಾನಲ್ಲಿ. ಸೊ ನನಗೆ ಬಹಳ ಖುಷಿ ಕೊಟ್ಟಂತ ಶೋ ಅಂತ ಹೇಳ್ಬೋದು ಅದನ್ನ, ನನ್ನ ಮಾಡ್ಲಿಂಗ್ ಟೈಮಲ್ಲಿ. ಹಾಗಾಗಿ ನನಗೂ ಒಂದು ಯುವ ದಸರಾಗೂ ತುಂಬಾ ನಂಟು ಅಂತ ಹೇಳ್ಬೋದು. ನನ್ನ ಫೇವ್ರೆಟ್ ಕೂಡ ಯುವ ದಸರಾ. ಸೊ ನಿಮ್ಮ ಅನಿಸಿಕೆಗಳೇನಿದೆ, ನೀವು ಏನೆಲ್ಲ ಯುವ ದಸರಾದಲ್ಲಿ ಕಾಂಪೀಟ್ ಮಾಡಿದ್ದೀರಾ ಅಂಡ್ ನಿಮ್ಮ ಯುವ ದಸರಾ ಮತ್ತೆ ಯುವ ಸಂಭ್ರಮ ಹೇಗಿರುತ್ತೆ ಪ್ರತಿ ವರ್ಷ, ಈ ವರ್ಷ ಏನ್ ಮಾಡ್ತೀರಾ, ಅದೆಲ್ಲದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.
ನನಗೆ ತಿಳ್ಕೊಳ್ಳೋ ಆಸೆ. ಓಕೆ, ಎನಿವೆ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ತರ ಒಂದು ಒಳ್ಳೆ ವಿಡಿಯೋ ಜೊತೆಗೆ ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.